ನಮಸ್ಕಾರ. ಆಯುಷ್ ಟಿವಿಯ ಎಲ್ಲ ವೀಕ್ಷಕರಿಗೆ ಇವತ್ತಿನ ಈ ಒಂದು ವಿಶೇಷ ಕಾರ್ಯಕ್ರಮ ಯಾವುದಪ್ಪ ಅಂತಂದ್ರೆ, ಪ್ರತಿ ವರ್ಷ ಜೂನ್ 21 ಬಂತು ಅಂದ್ರೆ ನಮಗೆಲ್ಲರಿಗೂ ಸಹಿತ ಒಂದು ಸಂಭ್ರಮ ಸಡಗರ. ವಿಶೇಷವಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸ್ಕೋಬೇಕು ಅನ್ನೋ ಒಂದು ಜವಾಬ್ದಾರಿಯತ್ತ ನಾವೆಲ್ಲರೂ ಕೂಡ ಮನಸ್ಸು ಮಾಡಿರ್ತೇವೆ. ಹಾಗಾಗಿ ಈ ಒಂದು ಜೂನ್ 21 ಬಂತಂದ್ರೆ ನಾವೆಲ್ಲರೂ ಸಹಿತ ನೆನಪು ಮಾಡಿಕೊಳ್ಳೋದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಭಾರತದಿಂದ ಆರಂಭವಾಗಿರುವಂಥ ಈ ಒಂದು ಯೋಗ ದಿನಾಚರಣೆ ಜಗತ್ತಿನಾದ್ಯಂತವೂ ಸಹಿತ ಇದನ್ನು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಯೋಗ ಡೇ ಅಂತೇಳಿ ನಾವೆಲ್ಲರೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಆ ಸಂಭ್ರಮಕ್ಕೆ ನಮ್ಮ ಆಯುಷ್ ಟಿವಿಯು ಕೂಡ ಸಾಕ್ಷಿಯಾಗಿದೆ. ಕಾರಣ ಏನಂತಂದರೆ, ಇದೇ 21ರಂದು ದೇಶದಲ್ಲಿ ಸುಮಾರು 1 ಲಕ್ಷಕ್ಕಿಂತಲೂ ಹೆಚ್ಚಿನ ಸ್ಥಳಗಳಲ್ಲಿ ಸಾಮೂಹಿಕವಾಗಿ ಯೋಗವನ್ನು ಆಚರಣೆ ಮಾಡ್ತಿದ್ದಾರೆ. ಇವತ್ತಿನ ಈ ಒಂದು ನೇರ ಪ್ರಸಾರದಲ್ಲಿ ನಾವು ಮಾತನಾಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಒಂದು ಸಹಜ ಯೋಗ ಸಂಭ್ರಮ ಅಂತೇಳಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಅದು ಯಾವುದಪ್ಪ ಅಂತಂದರೆ, ಸಹಜ ಯೋಗ ಸಂಸ್ಥೆಯಿಂದ ಈ ಒಂದು ಅದ್ಧೂರಿಯಾಗಿರುವಂಥ ಸುಮಾರು 5,000ಕ್ಕಿಂತಲೂ ಹೆಚ್ಚಿನ ಯೋಗಾಸಕ್ತರು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ನ ತ್ರಿಪುರವಾಸಿನಿ ಮೈದಾನದಲ್ಲಿ ಬರ್ತಿದ್ದಾರೆ. ಎಲ್ರಿಗೂ ಸಹಿತ ಉಚಿತ ಪ್ರವೇಶ ಇರುತ್ತೆ. ಯಾರ್ಯಾರು ತಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿರ್ತೀರಿ, ಬರೀ ಯೋಚನೆ ಮಾಡಬಾರ್ದು, ನೇರವಾಗಿ ತ್ರಿಪುರವಾಸಿನಿಗೆ ಬಂದು ಅಲ್ಲಿ ಬಂದು ಯೋಗ ಪ್ರದರ್ಶನವನ್ನು ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸಹಿತ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಇವತ್ತಿನ ದಿವಸ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಇಬ್ಬರು ಎಕ್ಸ್ಪರ್ಟ್ಸ್ಗಳು. ಮೊದಲನೇದಾಗಿ ಯೋಗ ಪರಿಣಿತರು, ಯೋಗ ಪಂಡಿತರು ಅಂತ ಹೇಳ್ಬೋದು, ಶ್ರೀ ಗುರುಮೂರ್ತಿ ಸರ್ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹಾಗೆ ಲೈಫ್ ಎಟರ್ನಲ್ ಟ್ರಸ್ಟ್ನ ಚೇರ್ಮನ್ ಆಗಿರುವಂಥ ಡಾಕ್ಟರ್ ಮನೋಜ್ ಕುಮಾರ್ ಬೆಂಗಳೂರಿನ ಬಂದಿದ್ದಾರೆ. ಮನೋಜ್ ಕುಮಾರ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಮೊದಲನೇದಾಗಿ ಗುರುಮೂರ್ತಿ ಸರ್ ಇಂದ ಆರಂಭ ಮಾಡೋಣ. ಸರ್, ಯೋಗ ಅಂತಂದ್ರೆ ಅದೊಂದು ಅದ್ಭುತವಾಗಿರುವಂಥ ಯೋಗ ಅಂತಾನೆ ಹೇಳ್ಬೋದು. ಹೌದು, ಯೋಗ ಕೇವಲ ವ್ಯಾಯಾಮವಲ್ಲ, ಅದೊಂದು ಆಸನ ಅಲ್ಲ, ಅದೊಂದು ದೊಡ್ಡ ಯೋಗ ಅಂತಾನೆ ಹೇಳ್ಬೋದು. ಯೋಗದ ಮಹತ್ವ ಹೇಳ್ಕೊಡ್ಬೇಕು ಅಂತಂದ್ರೆ ತಮ್ಮ ಒಂದು ಶೀರ್ಷಿಕೆ ಇರೋದು ಸಹಜ ಯೋಗ ಅಂತ ಹೇಳಿ. ಸಾಕಷ್ಟು ಜನರು ಯೋಚನೆ ಮಾಡ್ತಾರೆ, ಯೋಗ ಅಂದ್ರೆ ಪ್ರತಿನಿತ್ಯ ಅತ್ಯಂತ ತಾಳ್ಮೆಯಿಂದ ಇರಬೇಕು, ಸಮಯ ಜಾಸ್ತಿ ಬೇಕು ಅಂತ ಹೇಳಿ. ಮೊದಲನೇದಾಗಿ ಈ ಕಾನ್ಸೆಪ್ಟ್ ಸಹಜ ಯೋಗ ಅಂತಂದ್ರೆ ಏನು, ಈಗಿನ ದಿನಮಾನದ ಜನರಿಗೆ ಇದು ಹೆಂಗ್ ಸಹಕಾರಿಯಾಗುತ್ತೆ ಅಂತ ಹೇಳಿ. ಸಹಜ ಯೋಗ ಅಂತಂದ್ರೆ ಸಿಂಪಲ್, ಸೊ ಯಾವ ಪ್ರಯತ್ನವೂ ಇಲ್ದಲೇನೆ ಆಗ್ತಕ್ಕಂಥ ಒಂದು ಯೋಗ. ಯೋಗ ಅಂತ ಬರ್ತಿದ್ದಾಗಲೇ ಏನಾಗುತ್ತೆ ಅಂತಂದ್ರೆ, ಯಾವುದರ ಯೋಗ ಅಂದ್ರೆ ನಾವು ತಾಯಿಯ ಗರ್ಭದಲ್ಲಿ ಇನ್ನೂ ಒಂದು 2-3 ತಿಂಗಳು ಶಿಶುವಾಗಿದ್ದಾಗ ನಮ್ಮ ನೆತ್ತಿಯ ಬಾಯಿಂದ ನಮ್ಮ ಬೆನ್ನು ಮೂಳೆಯ ಕೊನೆಯ ಮೂಳೆನಲ್ಲಿ ಇಟ್ ಇಸ್ ಇನ್ ಎ ಪೊಸಿಷನ್ ಟ್ರಯಾಂಗ್ಯುಲರ್ ಶೇಪ್ನಲ್ಲಿರುತ್ತೆ, ತ್ರಿಕೋಣಾಕಾರದಲ್ಲಿರ್ತಕ್ಕಂಥ ಒಂದು ಅಸ್ಥಿ ಇದೆ. ಅದಕ್ಕೆ ಹಿಂದಿನ ಕಾಲದಿಂದ ಒಂದು 6,000-7,000 ವರ್ಷಗಳಿಂದಲೂ ಅದಕ್ಕೆ ಸೇಕ್ರಮ್ ಬೋನ್ ಅಂತ ಕರಿತಾ ಇದ್ರು. ಅಂದ್ರೇನು, ಅತ್ಯಂತ ಪವಿತ್ರವಾದ ಅಸ್ಥಿ ಅಂತ. ಆ ಪವಿತ್ರವಾದ ಅಸ್ಥಿಯ ಒಳಭಾಗದಲ್ಲಿ ಒಂದು ದೇವಿ ಅಂಶ ಕೂತ್ಕೊಂಡಿರುತ್ತೆ. ಅದು 3.5 ಸುತ್ತಿನ ಒಂದು ಕಾಯಿಲ್ ರೂಪದಲ್ಲಿ ಇರುತ್ತೆ. ಅದಕ್ಕೆ ಕುಂಡಲಿನಿ ಶಕ್ತಿ ಅಂತ ಕರೀತಾರೆ. ಆ ಕುಂಡಲಿನಿ ಶಕ್ತಿ ಇದೆಯಲ್ಲ, ಅದು ಇಟ್ ಈಸ್ ಇನ್ ಡಾರ್ಮೆಂಟ್ ಕಂಡೀಷನ್ ಅಂತ ಹೇಳ್ತಾರೆ. ನಿದ್ರಾವಸ್ಥೆನಲ್ಲಿ ಇರ್ತಕ್ಕಂಥ ಒಂದು ದೈವಿ ಅಂಶ. ಅದು ನಾವು ಎಷ್ಟೇ ಜನ್ಮಗಳನ್ನು ಎತ್ಕೊಂಡು ಬರಲಿ, ನಮ್ಮ ಜೊತೆಲೇ ಬರ್ತಾ ಇರ್ತಕ್ಕಂಥ ಒಂದು ತಾಯಿ ಅಂತ ಕರಿತೀವಿ. ನಮ್ಮ ತಾಯಿ ಅಂತಲೇ ಹೇಳ್ಬೋದು ಅದನ್ನ. ಅದು ಯಾವಾಗ ಜಾಗೃತೆಗೊಂಡು ಎಲ್ಲ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಕೇಂದ್ರಗಳಿದೆ, 7 ಶಕ್ತಿ ಕೇಂದ್ರಗಳು: ಮೂಲಾಧಾರ, ಸ್ವಾಧಿಷ್ಠಾನ, ನಾಭಿ, ಭವಸಾಗರ, ಅನಾಹತ, ವಿಶುದ್ಧಿ, ಆಜ್ಞಾ, ಸಹಸ್ರಾರ. ಈ ಸಹಸ್ರಾರ ಅಂತ ಇದೆಯಲ್ಲ, ಅದನ್ನು ಯಾವಾಗ ದಾಟಿಕೊಂಡು ಅದು ಹೊರಗಡೆ ಬರುತ್ತೋ ಅವಾಗ ಸರ್ವವ್ಯಾಪಿಯಾದಂತಹ ಒಂದು ಪರಮಾತ್ಮನಲ್ಲಿ ಅದು ಮಿಲನ ಆಗತ್ತೆ. ಆ ಮಿಲನಕ್ಕೆ ಯೋಗ ಅಂತ ಹೇಳ್ತಾರೆ. ಅಂದ್ರೇನು, ಇನ್ನೂ ಒಂದು ಮೀನಿಂಗ್ ಅಂದ್ರೆ, ಸಹ ಅಂದ್ರೆ ನಮ್ಮ ಜೊತೆಲೇ ಹುಟ್ಟಿರ್ತಕ್ಕಂಥ, ಅಂದ್ರೆ ನಮ್ಮ ಜೊತೆಲೇ ಬರ್ತಾ ಇರ್ತಕ್ಕಂಥ ದೈವಿ ಅಂಶ ಯಾವುದು, ಕುಂಡಲಿನಿ ಶಕ್ತಿ. ಅದು ಆ ಪರಮಾತ್ಮನ ಜೊತೆಗೆ ಯಾವಾಗ ಮಿಲನ ಆಗತ್ತೆ ಅದಕ್ಕೆ ಯೋಗ. ಸಹಜ ಯೋಗ. ಸಹ ಅಂದ್ರೆ ನಮ್ಮ ಜೊತೆನಲ್ಲೇ, ಜ ಅಂದ್ರೆ ಹುಟ್ಟಿರ್ತಕ್ಕಂಥದ್ದು. ಅದು ಯಾವಾಗ ಪರಮಾತ್ಮನ ಜೊತೆಗೆ ಮಿಲನ ಆಗತ್ತಲ್ಲ ಅದಕ್ಕೆ ಸಹಜ ಯೋಗ ಅಂತ ಹೆಸರು. ಓಕೆ, ಸಹಜ ಯೋಗದ ಬಗ್ಗೆ ಮಾತಾಡೋಣ. ಜೊತೆಗೆ ಡಾಕ್ಟರ್ ಮನೋಜ್ ಸರ್ ಹೇಳಿ, ತಾವು ಹಲವಾರು ವರ್ಷಗಳಿಂದ ಇಂಥ ಒಂದು ಅದ್ಧೂರಿಯಾಗಿರುವಂಥ ಗ್ರ್ಯಾಂಡ್ ಕಾರ್ಯಕ್ರಮಗಳನ್ನು, ಸ್ಪೆಷಲಿ ಈ ವರ್ಷದಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಮೋರ್ ದೆನ್ 4,000 to 5,000, ಕ್ಲೋಸ್ ಟು 5,000 ಕ್ರೌಡ್ ಎಲ್ಲ ಬರ್ತಿದ್ದಾರೆ. ಮೇನ್ ಅಜೆಂಡಾ ಟು ಪ್ರಮೋಟ್ ಯೋಗ, ಎಸ್ಪೆಷಲಿ ವಿತ್ ಸಹಜ ಯೋಗ. ವಾಟ್ ಆರ್ ಆಲ್ ದ ಕಾನ್ಸೆಪ್ಟ್ಸ್ ಆ್ಯಂಡ್ ವಾಟ್ ಆರ್ ಆಲ್ ದ ಅಜೆಂಡಾ ಯು ಹ್ಯಾವ್? So this is the first time we are attempting to celebrate jointly the International Day of Yoga and the World Music Day together. So we are bringing musicians
dance artist, Okay. meditation and yoga together first time. Okay. So, I mean, how many participants from across the India or across the world? so we are expecting participants from more than 20 plus countries. Okay. So that's what we are looking at, and more than 200 artists, 100 plus instruments. Okay. And we are going to have a exclusive program on Vande Mataram. All the musicians will be singing Vande Mataram with all these instruments together, with 20 plus countries participants. We are dedicating this to the Army of India. Okay. Yeah. ಓಕೆ ಗ್ರೇಟ್. ಸರ್ ಅದ್ರ ಜೊತೆ ಮಾತಾಡೋಣ. ಹಾಗೆ ಸರ್ ತಾವು ಹೇಳಿ, ಒಂದು ಯೋಗದ ದಿನ ಇದೆ, ಜೊತೆಗೆ ವಿಶ್ವ ಸಂಗೀತ ದಿನ ಕೂಡ ಇದೆ. ಅಂದ್ರೆ ಸಂಗೀತ ಅಂದ್ರೆ ನಾವು ಭಾರತೀಯರಿಗೆ ಬರೋದು ಒಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಆಮೇಲೆ ಹಿಂದೂಸ್ತಾನಿ ಕ್ಲಾಸಿಕಲ್ ಆಗಿರ್ಬೋದು. ಇದ್ರ ಜೊತೆಗೆ ಬೇರೆ ಬೇರೆ ವರ್ಗದ ಸಂಗೀತಗಳು ಸಹಿತ ಅವರವರ ವಯಸ್ಸಿನ ತಕ್ಕ ಹಾಗೆ ಎಲ್ಲರೂ ಸಹಿತ ಆ ಒಂದು ಸಂಗೀತದ ಒಂದು ಮಜಲನ್ನ ನಾವು ಅನುಭವಿಸ್ತಾ ಇದೀವಿ. ಅಂದ್ರೆ ಯೋಗ ಮತ್ತು ಸಂಗೀತಕ್ಕೆ ಸಾಮ್ಯತೆ ಹೇಳೋದಾದ್ರೆ ಹೇಗೆ? ಯೋಗ ಹಾಗೂ ಸಂಗೀತ ಅಂತಂದ್ರೆ ಏನಂದ್ರೆ, ಈ ಯೋಗದಲ್ಲಿ ಏನಾಗುತ್ತೆ, ನಾವು ಪತಂಜಲಿ ಯೋಗ ಸೂತ್ರದ ಪ್ರಕಾರ ಹೋದ್ರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ 8 ಮೆಟ್ಟಿಲುಗಳನ್ನ ಹತ್ತುಕೊಂಡು ಹೋದಾಗ ನಾವು ಸಮಾಧಿ ಸ್ಥಿತಿಗೆ ತಲುಪ್ತೀವಿ ಅಂತ ಹೇಳ್ತಾರೆ. ಓಕೆ. ಅಂದ್ರೇನು ಸಮಾಧಿ ಸ್ಥಿತಿ ಅಂತಂದ್ರೇನು? ಅದು ಅತ್ಯಂತ ಶಾಂತವಾದಂಥ ಸ್ಥಿತಿ ನಮ್ಮನ್ನ ಆ ಇದಕ್ಕೆ ಕರ್ಕೊಂಡು ಹೋಗುತ್ತೆ. ಹಾಗೆ ಹೋಗಬೇಕಾದ್ರೆ ಈ 8 ಮೆಟ್ಟಿಲುಗಳನ್ನ ಹತ್ತಬೇಕು ಅನ್ನೋ ಒಂದು ನಿಯಮ ಮಾಡಿದ್ದಾರೆ. ಇದರೊಳಗಡೆ ಏನಾಗುತ್ತೆ, ಯಮ ನಿಯಮ ಇಟ್ಸ್ ನಥಿಂಗ್ ಬಟ್ ಸೋಷಿಯಲ್ ಡಿಸಿಪ್ಲಿನ್ ಆ್ಯಂಡ್ ಪರ್ಸನಲ್ ಡಿಸಿಪ್ಲಿನ್. ಇವುಗಳನ್ನ ಯಾರು ಶುಚಿಯಾಗಿರಬೇಕು, ಆಮೇಲೆ ಸುಳ್ಳು ಹೇಳಬೇಡ, ಇನ್ನೊಬ್ಬರ ದುಡ್ಡನ್ನು ದೋಚಬೇಡ, ಇವೆಲ್ಲ ಏನೇನಿದೆಯಲ್ಲ ಆದಿ ನಿಯಮಗಳು, ಅದನ್ನು ಪ್ರತಿ ದಿವಸ ನಾವು ಅನುಸರಿಸಬೇಕು ಅನ್ನೋದು ಮಾಡಿರ್ತಾರೆ. ಮೂರನೇ ಸ್ಟೆಪ್ಪು ಆಸನ ಅಂತ ಅಂದ್ಬಿಟ್ಟು. ಆಸನ ಅಂತಿದ್ದಾಗಲೇ ನಾವು ಪ್ರತಿಯೊಬ್ಬರು ಯೋಗ ಆಸನಕ್ಕೇನೆ ನಾವು ಯೋಗ ಅಂತ ಹೇಳ್ಬಿಡ್ತೀವಿ. ಆ ಥರದಲ್ಲಿ ಬಂದ್ಬಿಟ್ಟಿದೆ. ಅಂದ್ರೇನು, ನಾವು ಇವಾಗ ಯಾವುದೋ ಶೀರ್ಷಾಸನ ಮಾಡ್ತೀನಿ ಅಥವಾ ಯಾವುದೋ ಪದ್ಮಾಸನ ಹಾಕ್ತೀನಿ, ಅದಾಗ್ತೀನಿ, ಅವೆಲ್ಲದನ್ನೇ ಇದೇ ನಾನು ಯೋಗ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಇಟ್ ಈಸ್ ಓನ್ಲಿ 3rd ಸ್ಟೆಪ್, 3ನೇ ಸ್ಟೆಪ್ ಅದು. ನಾವು ಸಮಾಧಿ ಸ್ಥಿತಿಗೆ ಹೋಗ್ಬೇಕು ಅಂದ್ರೆ 8 ಮೆಟ್ಟಿಲುಗಳು ಹತ್ಕೊಂಡು ಹೋಗ್ಬೇಕು. ಸಮಾಧಿ ಸ್ಥಿತಿನ ನಾವು ತಲುಪಿದಾಗ ನಮಗೆ ಆ ಪರಮಾತ್ಮನ ಜೊತೆಗೆ ಯಾವಾಗ ಮಿಲನ ಆಗೋಗ್ತೀವೋ, ನಮ್ಮ ಎಲ್ಲ ಆಲೋಚನೆಗಳು ಶಾಂತ ಸ್ಥಿತಿಗೆ ಬಂದು ಆ ನಿರಾಳವಾದಂಥ ಆನಂದ ಸ್ಥಿತಿನ ನಾವು ಅನುಭವಿಸ್ತಾ ಇರ್ತೀವಿ. ಓಕೆ. ಹಾಗಿದ್ದಾಗ ಈ ಸಹಜ ಯೋಗದಲ್ಲಿ ವಾಟ್ ಇಸ್ ದ ಇಂಪಾರ್ಟೆನ್ಸ್ ಅಂದ್ರೆ ಏನು? ಸಹಜ ಯೋಗದಲ್ಲಿ ಅಂತಂದ್ರೆ ಶ್ರೀ ಮಾತಾಜಿ ನಿರ್ಮಲಾ ದೇವಿ ಅನ್ನುವರು ಈ ಸಹಜ ಯೋಗವನ್ನ ಸ್ಥಾಪನೆ ಮಾಡಿದ್ರು. ಅವರು ಏನ್ ಮಾಡಿದ್ರು ಅಂದ್ರೆ, ಈ ಸಮಾಧಿ ಸ್ಥಿತಿನ ನೀವು ತಲುಪಬೇಕಾದ್ರೆ ಏನಾಗುತ್ತೆ ಅನ್ನೋದನ್ನ ಫಸ್ಟ್ ಒಂದು ಚಾಕ್ಲೇಟ್ ಬಾಯಿಗೆ ಹಾಕ್ಬಿಟ್ಟು ಇದೇ ಸಮಾಧಿ ಸ್ಥಿತಿ ಅಂತ ತೋರ್ಸೋದಿಕ್ಕೆ ಫಸ್ಟ್ ಸಮಾಧಿ ಸ್ಥಿತಿನ ನಮಗೆ ತೋರಿಸಿದ್ರು. ತೋರಿಸಿದಾಗ ಬಾಕಿದೆಲ್ಲ ಬಿಟ್ಬಿಡ್ಬೇಕು ಅಂತೇನಿಲ್ಲ. ಫಸ್ಟ್ ಸಮಾಧಿ ಸ್ಥಿತಿ ಅಂದ್ರೆ ಏನು ಅನ್ನೋದನ್ನ ಫಸ್ಟ್ ತೋರಿಸ್ಬಿಟ್ಟು ಆಮೇಲೆ ಬಾಕಿದೆಲ್ಲ ಮಾಡ್ಕೊಂಡು ಏನು ಪರವಾಗಿಲ್ಲ ಅಂತ. ಸಮಾಧಿ ಸ್ಥಿತಿ ಇಸ್ ನಥಿಂಗ್ ಬಟ್ ಈ ಕುಂಡಲಿನಿ ಶಕ್ತಿ ಅಂತ ನಾನು ಹೇಳಿದ್ನಲ್ಲ, ಆ ಕುಂಡಲಿನಿ ಶಕ್ತಿ ನಿಧಾನವಾಗಿ ಒಂದೊಂದೇ ಚಕ್ರಗಳ ಮುಖಾಂತರ ಮೇಲ್ಭಾಗಕ್ಕೆ ಬಂದು ಈ ಸಹಸ್ರಾರವನ್ನ ದಾಟತಕ್ಕಂಥ ಸ್ಥಿತಿ ಬರುತ್ತೆ. ಯಾವಾಗ ಸಹಸ್ರಾರವನ್ನ ದಾಟುತ್ತೋ ಸರ್ವವ್ಯಾಪಿಯಾದಂಥ ಪರಮಾತ್ಮನ ಜೊತೆಗೆ ಮಿಲನ ಆದ ತಕ್ಷಣ ನಮ್ಮಲ್ಲಿ ಒಂದು ಅಸಾಧಾರಣವಾದಂಥ ಶಕ್ತಿ ಬರುತ್ತೆ, ಆನಂದ ಬರುತ್ತೆ. ನಮ್ಮಲ್ಲಿ ಏನೇ ಪ್ರಾಬ್ಲಮ್ಗಳಿದ್ರು ಅವೆಲ್ಲವೂ ಸಾಲ್ವ್ ಆಗಿಬಿಟ್ಟು ಆರಾಮಾಗಿ ಸ್ಥಿತಿನಲ್ಲಿ ಬರ್ತೀವಿ. ಇವತ್ತಿನ ಟೆನ್ಷನ್ನು, ಆ ವರ್ಲ್ಡಲ್ಲಿ ಏನೇನು ಇರ್ತೀವಲ್ಲ ಅವೆಲ್ಲದರಿಂದ ನಾವು ಮುಕ್ತರಾಗಬೇಕು ಅಂತಂದರೆ ಈ ಸಮಾಧಿ ಸಹಜ ಯೋಗ ಬಹಳ ಉಪಯೋಗ ಬರುತ್ತೆ. ಓಕೆ ಓಕೆ. ಅಂದರೆ ಸಹಜ ಯೋಗ ಆ್ಯಂಡ್ ನಾರ್ಮಲ್ ರೆಗ್ಯುಲರ್ ಮಾಡ್ತಾ ಇರುವಂಥ ಯೋಗಕ್ಕೂ ಜೊತೆಗೆ ಮೆಡಿಟೇಷನ್ ಸಹಿತ ತುಂಬಾ ಇಂಪಾರ್ಟೆಂಟ್ ರೋಲ್ ಆಗುತ್ತೆ. ಅಂದರೆ ಯೋಗ ಆ್ಯಂಡ್ ಮೆಡಿಟೇಷನ್, ಹೌ ಇಟ್ ವರ್ಕ್ಸ್ ಆ್ಯಂಡ್ ಹೌ ಇಟ್ ಪ್ರಿವೆಂಟ್ಸ್ ದ ಹ್ಯೂಮನ್ ಹೆಲ್ತ್. Yeah, so Sahaja Yoga actually starts with the process of Kundalini awakening, okay, as he mentioned, and this process is called self-realization. It starts with that. Okay. So many people prepare their body and mind to get the actual yoga. So here the Sahaja Yoga starts with the self-realization. Okay. So that is the uniqueness of Sahaja Yoga, and that is how it is different from other yogas. Okay. And then when a person takes the self-realization and meditates regularly, okay, so as you have shown in the TV, the chakras, so this chakra system start functioning inside. There is a subtle system, we call it a Sukshma Sharir. So when we meditate every day, morning and evening, all these chakras gets cleansed because of the movement of the Kundalini, the divine energy on your central nervous system. So that keeps a man physically, mentally, emotionally fit.
Okay. So through regular meditation, one can overcome all the physical illness and general issues what we face day to day, like stress. All that we can overcome by doing the regular meditation, and it's very very easy to practice. Okay, normally people will say about yoga and meditation is only meant for the senior citizens, Yeah. those who are above 50 years. Yeah. But if we talk about youths and teenagers, Yeah. how it helps, especially for the children to all the age category? So there was previously people used to believe that only after retirement one has to take up this to meditation and yoga. So that was a wrong thought process. So it with Sahaja Yoga it has changed. So Sahaja Yoga does not say that you have to follow a certain ritual or any tough practices, or you need to wear a particular dress or a particular food habit. So Sahaja Yoga is very simple, like you said, very easy to practice, simple, and it allows a youth to practice. Even a child can practice very easily. So there is no tough practices. Okay. So very simple and easy to practice. So that makes Sahaja Yoga very available to the youth. Okay. And we have millions of youth today taken to Sahaja Yoga. And once they come to Sahaja Yoga and meditates, they are out of all the bad habits, all that. Okay. The Negative mind thoughts. Yes, a lot of tension, stress, all that. ಓಕೆ ಆ್ಯಂಡ್ ಸರ್, ಇದರಲ್ಲಿ ವಿಶೇಷವಾಗಿ ಏನಂತಾರೆ, ಸಹಜ ಯೋಗದಲ್ಲಿ ನಾವು ಹೇಳ್ತಾ ಇದೀವಿ ಕಾಯಿಲೆಗಳು ಬಂದಾದ್ಮೇಲೆ ನಾವು ಔಷಧಿಗಳನ್ನು ತಗೊಳ್ಳೋಕೆ ಮುಂಚೆ ಪ್ರಿವೆಂಟಿವ್ ಮೆಥಡಲ್ಲಿ ನಾವೆಲ್ಲರೂ ಕೂಡ ಜೀವನವನ್ನು ಸಾಗಿಸಬೇಕು. ಯೋಗ ಅದರಲ್ಲಿ ಸಹಜ ಯೋಗ ಅಂದರೆ ಓವರ್ ಆಲ್ ಯೋಗ ಮತ್ತು ಸಹಜ ಯೋಗ ಕಾನ್ಸೆಪ್ಟಲ್ಲಿ ನಾವು ಮಾತಾಡೋದಾಯ್ತು ಅಂತಂದರೆ ಹೆಲ್ತ್ ದೃಷ್ಟಿಯಿಂದ ಹೇಗೆ ನಮ್ಮ ಫಿಟ್ ಆಗಿ ಮೈಂಡ್ ಬಾಡಿ ಸೋಲ್ ಅಂತ ನಾವು ಹೇಳ್ತಾ ಇರ್ತೀವಿ, ಇದನ್ನ ಕಂಟ್ರೋಲಲ್ಲಿ ಇಡೋದಕ್ಕೆ ಹೆಂಗೆ ಸಹಾಯ ಆಗುತ್ತೆ ಅಂತ? ಆ್ಯಕ್ಚುಲಾಗಿ ಏನು ಅಂತಂದರೆ, ನಮ್ಮ ಬ್ರೈನಿಂದ 3 ನರಮಂಡಲಗಳು ಬರ್ತಾ ಇದೆ ಮೇಯ್ನ್ ಆಗಿ. ಓಕೆ. ಅದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೀವಿ. ಎಡಗಡೆ ಒಂದು ಲೆಫ್ಟ್ ಸೈಡ್ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಅದಕ್ಕೆ ನಮ್ಮ ಯೋಗ ಪದ್ಧತಿನಲ್ಲಿ ಅದಕ್ಕೆ ಇಡಾ ನಾಡಿ ಅಂತ ಹೇಳ್ತಾರೆ. ಬಲಗಡೆ ಇರ್ತಕ್ಕಂಥದ್ದು ಪಿಂಗಳ ನಾಡಿ ಅಂತ ಹೇಳ್ತಾರೆ. ಓಕೆ. ಮಧ್ಯದಲ್ಲಿ ಒಂದು ಏನಿದೆ ನಾಗ, ಅದಕ್ಕೆ ಸುಷುಮ್ನಾ ನಾಡಿ ಅಂತ ಹೇಳ್ತಾರೆ. ಓಕೆ. ಆ್ಯಕ್ಚುಲಾಗಿ ಈ ಇಡಾ ನಾಡಿ ಮತ್ತು ಪಿಂಗಳ ನಾಡಿ ಅಂತ ಹೇಳ್ತೀವಲ್ಲ, ಲೆಫ್ಟ್ ಆ್ಯಂಡ್ ರೈಟ್ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ದೇ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಫಂಕ್ಷನಿಂಗ್ ಆಫ್ ಆಲ್ ದ ಆರ್ಗನ್ಸ್ ಆಫ್ ಅವರ್ ಬಾಡಿ. ನಮ್ಮಲ್ಲಿ ಏನೇ ತೊಂದರೆಗಳು ಬಂದ್ರೂ ಸಹಿತ, ಅಂದರೆ ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಲಂಗ್ಸ್ ಇರ್ಬೋದು, ಹಾರ್ಟ್ ಇರ್ಬೋದು, ಇವೆಲ್ಲವೂ ಕರೆಕ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಬೇಕು ಅಂತಂದರೆ ಈ 2 ನಾಡಿಗಳು ಪರ್ಫೆಕ್ಟ್ ಆಗಿ ಕೆಲಸ ಮಾಡ್ತಾ ಇರಬೇಕು. ಅಂದ್ರೇನು, 2 ನರ್ವಸ್ ಸಿಸ್ಟಮ್, ಆ ಕಡೆ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ಲೆಫ್ಟ್ ಸೈಡ್ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್, ರೈಟ್ ಸೈಡ್ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಅಂತ. ಇದು ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ತನಕ ನಮ್ಮನ್ನು ತಗೊಂಡೋಗ್ತಾರೆ ಮೆಡಿಕಲ್ ಟರ್ಮ್ನಲ್ಲಿ. ಇನ್ನು ಮುಂದಕ್ಕೆ ಹೋದಾಗ ಯೋಗಶಾಸ್ತ್ರದಲ್ಲಿ ಈ ಎಡನಾಡಿ ಇದೆಯಲ್ಲ, ಅದು ಇಡಾನಾಡಿ. ಆ ಇಡಾನಾಡಿನಲ್ಲಿ ಏನಾದ್ರು ಇಂಬ್ಯಾಲೆನ್ಸ್ ಆಗಿಬಿಟ್ರೆ ನಮ್ಮನ್ನು ಏನು ಮಾಡುತ್ತೆ, ಅದು ನಮ್ಮನ್ನು ಪಾಸ್ಟೆನ್ಸ್ಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಅದ್ರೇನು, ಭೂತಕಾಲಕ್ಕೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಅಂದರೆ ನಾನು ಹಾಗಿದ್ದೆ, ಹೀಗಿದ್ದೆ, ನನಗೆ ಯಾರೋ ಮೋಸ ಮಾಡಿಬಿಟ್ರು, ಇಲ್ಲದೆ ಹೋದ್ರೆ ನಾನು ಇನ್ನೂ ಏನೋ ಆಗೋಗ್ಬಿಡ್ತಿದ್ದೆ ಅಂತ ಬರೀ ಡಿಪ್ರೆಸಿವ್ ಮೂಡ್ನಲ್ಲೇ ಹೋಗ್ತಾ ಇರ್ತಾರೆ ಜನ. ಓಕೆ. ಇದು ಲೆಫ್ಟ್ ಸೈಡ್ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ನಲ್ಲಿ ಪ್ರಾಬ್ಲಮ್ ಆದಾಗ. ರೈಟ್ ಸೈಡ್ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಇದೆಯಲ್ಲ, ಇದು ನಮ್ಮನ್ನು ಫ್ಯೂಚರ್ ಟೆನ್ಸಿಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಅಂದ್ರೇನು, ಆ್ಯಕ್ಚುಲಿ ನಮ್ಮ ಈಗೋ ಅಂದರೆ ಅಹಂಕಾರ, ನಾನು ಹೇಳಿದ್ದೇ ಕರೆಕ್ಟು, ನಾನು ಎಲ್ಲರನ್ನೂ ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಪ್ರತಿಯೊಬ್ಬರನ್ನು ನಾನು ಚೆನ್ನಾಗಿ ನೋಡ್ಕೊತೀನಿ, ಅದು ಮಾಡ್ತೀನಿ, ನಾನು ಅಂತಸ್ತೀನಿ, ಮನೆ ಕಟ್ತೀನಿ, ಇದು ಮಾಡ್ತೀನಿ, ಇವೆಲ್ಲ ನಮ್ಮನ್ನು ಡಾಮಿನೇಟ್ ಮಾಡ್ತಾ ಇರುತ್ತೆ. ಒಂದು ನಮ್ಮನ್ನು ಪಾಸ್ಟ್ ಟೆನ್ಸಿಗೆ ಕರ್ಕೊಂಡು ಹೋಗ್ತಾ ಇರುತ್ತೆ, ಇನ್ನೊಂದು ಫ್ಯೂಚರ್ ಟೆನ್ಸಿಗೆ ಕರ್ಕೊಂಡು ಹೋಗ್ತಾ ಇರುತ್ತೆ. ಆ್ಯಕ್ಚುಲಾಗಿ ಈ ಇಂಬ್ಯಾಲೆನ್ಸ್ ಇದೆಯಲ್ಲ, ಪಾಸ್ಟ್ ಟೆನ್ಸ್ ಅಂಡ್ ಫ್ಯೂಚರ್ ಟೆನ್ಸ್, ಇದೇ ನಮ್ಮನ್ನ ಯಾವಾಗ್ಲೂ ಡೈಲಮಾದಲ್ಲಿ ಇಡ್ತಾ ಇರುತ್ತೆ. ಇದೆಲ್ಲವುದು ನಮ್ಮನ್ನ ಪ್ರತಿ ದಿವಸದಲ್ಲಿ ಎದ್ದಾಗಿಂತ ಮಲ್ಗೋ ತನಕ ಅನೇಕ ಸ್ಟ್ರೆಸ್ಸಸ್ ಎಲ್ಲ ಬರುತ್ತಲ್ಲ, ಇವು ನಮ್ಮನ್ನು ಈ ಪ್ರಾಬ್ಲಮ್ ಗೊತ್ತಾಗ್ತವೆ. ಒಂದನ್ನ ಈಗೋ ಅಂತ ಹೇಳ್ತೀವಿ, ಇನ್ನೊಂದನ್ನ ಸೂಪರ್ ಈಗೋ ಅಂತ ಹೇಳ್ತೀವಿ. ಅದು ಏನಾಗುತ್ತೆ, ಇದನ್ನ ಆಗ್ತಾ ಇರುತ್ತಲ್ಲ, ಇದನ್ನ ನಾವು ಪ್ರಾಬ್ಲಮ್ ಆಕ್ಚುಲಿ ನಾವು ಹೋಗ್ಬೇಕಾಗಿರೋದು ಏನು ಅಂತಂದ್ರೆ, ನಾವು ಮಧ್ಯದ ನಾಡಿನಲ್ಲಿ ಅಂದ್ರೇನು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಇರಬೇಕು ಅಂತ ಹೇಳ್ತೀವಿ. ವಾಟ್ ಈಸ್ ಪ್ರೆಸೆಂಟ್ ಟೆನ್ಸ್? ಇವತ್ತೇನಾಗ್ತಾ ಇದೆ ಅದನ್ನ ನೋಡೋದಾ? ಅದು ಪ್ರೆಸೆಂಟ್ ಟೆನ್ಸ್ ಅಲ್ಲ. ಈಗ ಏನಾಗ್ತಾ ಇದೆ, ಈ ನಿಮಿಷದಲ್ಲಿ ಏನಾಗ್ತಾ ಇದೆ, ಅದು ಸಹ ಪ್ರೆಸೆಂಟ್ ಟೆನ್ಸ್ ಅಲ್ಲ. ಈ ಸೆಕೆಂಡ್, ಅದನ್ನ ಸೆಕೆಂಡ್ನಲ್ಲೂ ಸಹಿತ ನ್ಯಾನೋ ಸೆಕೆಂಡ್ ಅಂತ ಹೇಳ್ತಾರೆ ಕಂಪ್ಯೂಟರ್ ಲ್ಯಾಂಗ್ವೇಜ್ನಲ್ಲಿ. ವಾಟ್ ಈಸ್ ನ್ಯಾನೋ ಸೆಕೆಂಡ್? 1 ಸೆಕೆಂಡ್ ಅನ್ನ 1 ಕ್ರೋರಿಂದ 1 ಸೆಕೆಂಡ್ ಡಿವೈಡೆಡ್ ಬೈ 1 ಕ್ರೋರ್ ಇಸ್ ದ ಫ್ರಾಕ್ಷನ್ ಆಫ್ ಏನು ಸೆಕೆಂಡ್ ಇದೆಯಲ್ಲ, ಆ ಸೆಕೆಂಡ್ನಲ್ಲಿ ನಮ್ಮ ಒಳಗಡೆ ಏನಾಗ್ತಾ ಇದೆ ಅನ್ನೋದನ್ನ ಜಸ್ಟ್ ವಿ ಸ್ಟಾರ್ಟ್ ವಿಟ್ನೆಸ್ಸಿಂಗ್. ಓಕೆ. ದಟ್ ಈಸ್ ಆಕ್ಚುಲಿ ಯೋಗ.
ಓಕೆ, ಇದರ ಬಗ್ಗೆ ಮಾತಾಡೋಣ. ಜೊತೆಗೆ ಸಹಜ ಯೋಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೀತಾ ಇದೆ, ಜೊತೆಗೆ ವಿಶ್ವ ಸಂಗೀತ ದಿನಾಚರಣೆ ಕೂಡ ನಡೀತಾ ಇದೆ. ಈ ಒಂದು ಯೋಗ ದಿನಾಚರಣೆಯಲ್ಲಿ ತಾವು ಪಾಲ್ಗೊಳ್ಬೇಕು ಅಂತಂದ್ರೆ ಇದೇ ಶನಿವಾರ ದಿವಸ ಬೆಳಗ್ಗೆ 6:30ರಿಂದನೇ 6 ಗಂಟೆಯಿಂದನೇ ಎಂಟ್ರಿ ಸ್ಟಾರ್ಟ್ ಆಗಿರುತ್ತೆ. ಯಾರು ಆಸಕ್ತರು ಇರ್ತಾರೆ ದಯವಿಟ್ಟು ಬಂದು ಯೋಗವನ್ನು ಮಾಡಿ. ಎಲ್ರಿಗೂ ಸಹಿತ ಫ್ರೀ ಎಂಟ್ರಿ ಇದೆ, ಉಚಿತವಾದಂತಹ ಪ್ರವೇಶ ಇದೆ ಯೋಗವನ್ನು ಮಾಡೋದಕ್ಕೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡಲ್ಲಿ ಪಾಲ್ಗೊಳ್ಳಿ. ಜೊತೆಗೆ ಅದೇ ದಿವಸ ಇಡೀ ದಿನ ಸಂಪೂರ್ಣವಾಗಿ ವಿಶ್ವ ಸಂಗೀತದ ದಿನವನ್ನು ಆಚರಣೆ ಮಾಡಲಾಗ್ತಾ ಇದೆ. ಅದರಲ್ಲೂ ಸಹಿತ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಸಹಿತ ಭಾಗವಹಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ನಾವು ನಂಬರ್ ಕೂಡ ಡಿಸ್ಪ್ಲೇ ಮಾಡೋಕ್ಕೆ ಕೊಟ್ಟಿದ್ದೀವಿ. ಆ ನಂಬರ್ಗೆ ಕರೆ ಮಾಡಿ ಮಾಹಿತಿಯನ್ನು ಪಡ್ಕೊಂಡು ಅಲ್ಲಿ ಬನ್ನಿ ಅಂತ ಹೇಳ್ತಾನೆ. ಸರ್, ನಾವು ಜಸ್ಟ್ ಟೆಲ್ ಮಿ ಓವರ್ ಆಲ್ ದ ಮೇನ್ ಗೆಸ್ಟ್ ಫಾರ್ ಇಂಟರ್ನ್ಯಾಷನಲ್ ಯೋಗ ಡೇ ಆ್ಯಂಡ್ ಫಾಲೋಡ್ ಬೈ ಯು ಹ್ಯಾವ್ ಅ ಇಂಟರ್ನ್ಯಾಷನಲ್ ಮ್ಯೂಸಿಕ್ ಡೇ ಆಲ್ಸೋ. ಓವರ್ ಆಲ್ ದ ಸೆಲೆಬ್ರಿಟೀಸ್, ಓವರ್ ಆಲ್ ದ singers. So basically, we have invited several politicians, and several celebrities for the event. So mainly, we have our Honorable Minister of Ayush, Pratap Rao sir, is coming. Like, he's not actually coming; he's going to do remotely, virtually. He's going to do that. And then we also have got Dr. Manjunath sir. He's the Honorable Member of Parliament from Bangalore Rural. And we also have got the Honorable Union Minister, Ms. Shobha Karandla, is coming. And we also have got some representation from the international several national international organizations. So we also have got a celebrity joining us, that is Namrata Gowda. She is joining us for the early morning. So apart from this, we have two blind sisters from Samarthanam Trust for Disabled. So they will be performing in this event. So the early morning 7:30 to 9:30 we will have this a musical and yoga performance, and after that we'll have a day-long celebration we are going to do in Tripuravasini, White Petals. So in that we have the various artists from all over India is coming and performing. Various I mean in the entertainment program, what are all the highlights, if you can mention, like foreign the celebrities, singers, pop singers? So we have 14 plus children, they are from different countries going to sing. So this is going to be a very unique musical celebration, performance actually. And apart from this, we have Dhananjay Dumal from Nasik. So he is also a very unique artist. The entire team is coming. We have a team from Kolhapur and various part of Karnataka, Maharashtra, Kerala. So we have the entire Panjavadya, 20 plus members from Kerala. Going to do a special performance of Panjavadya. So like this we have it's a mix of all the states arts, Karnataka, Kerala, Maharashtra. So it's we are able to see a mini Bharat in this program. So this is a speciality, and thank you. Okay, great. ಹಾಗೆ ಮಾತಾಡೋಣ. ಹಾಗೆ ಒಂದು ಕಾಲ್ ಇದೆ. ನಮಸ್ಕಾರ, ಹೇಳಿ ಸರ್, ತಮ್ಮ ಹೆಸರು ಯಾವರಿಂದ? ಓಕೆ ಸರ್, ಹೇಳಿ ಸರ್, ಏನು ಪ್ರಶ್ನೆ ಇದೆ ಕೇಳಿ. ಕಾರ್ಯಕ್ರಮ ನೋಡ್ತಾ ಇದ್ರಲ್ಲ, ಹೇಳಿ ಸರ್. ಓಕೆ, ಓಕೆ ಓಕೆ ಗುರುಮೂರ್ತಿ ಸರ್ ಮಾತಾಡ್ತಾರೆ. ಈ ಯೋಗ ದಿವಸಕ್ಕೆ ಎಲ್ಲರಿಗೂ ಸ್ವಾಗತ ಇದೆ. ತಾವು ಎಲ್ಲರೂ ಭಾಗವಹಿಸ್ಬೋದು. ಇದ್ರೊಳಗಡೆ ಏನು ಅಂತಂದ್ರೆ, ನಾವು ಪ್ರತಿ ದಿವಸ ಯಾವ ತರ ಯೋಗ ಮಾಡಬಹುದು, ಆದ್ರಿಂದ ನಿಮ್ಗೆ ಏನೇನು ಅನುಕೂಲ ಆಗತ್ತೆ ಎಲ್ಲದನ್ನು ಪ್ರಾಕ್ಟಿಕಲ್ ಆಗಿ ನಿಮಗೆ ತೋರಿಸ್ಕೊಡ್ತೀವಿ. ಇದಕ್ಕೆ ನಿಮಗೆ ಯಾವ ಪ್ರಾಣಾಯಾಮ, ಪ್ರತ್ಯಾಹಾರ, ಅಥವಾ ಉಪವಾಸ ಇರಬೇಕು, ಆಗಿರ್ಬೇಕು, ಹೀಗಿರ್ಬೇಕು ಅಂತ ಯಾವ ಕಂಡೀಷನ್ಗಳು ಇಲ್ಲ. ಯಾವಾಗ ಬೇಕಾದರೂ ಮಾಡಬಹುದಾದಂಥ ಅತಿ ಸುಲಭವಾದಂಥ ಒಂದು ಯೋಗದ ವಿಧಾನ. ಇದಕ್ಕೆ ಸಹಜ ಯೋಗ ಅಂತ ಹೇಳ್ತೀವಿ. ಅದನ್ನ ನಿಮಗೆ ಪ್ರಾಕ್ಟಿಕಲ್ ಆಗಿ ತೋರಿಸ್ಕೊಡ್ತೀವಿ. ಅಂದ್ರೇನು, ಮೊದಲನೇ ದಿವಸವೇ ನಿಮಗೆ ಎರಡೂ ಕೈಗಳಲ್ಲಿ ತಣ್ಣನೆಯ ಒಂದು ಬ್ರೀಸ್ ಬರ್ತಕ್ಕಂಥದ್ದು, ತಣ್ಣನೆ ಗಾಳಿ ಬರ್ತಾ ಇರ್ತಕ್ಕಂಥ ಅನುಭವ ಆಗತ್ತೆ. ಮತ್ತು ನೆತ್ತಿ ಬಾಯಿನಲ್ಲಿ ಮುಟ್ಕೊಂಡು ನೋಡ್ಕೊಂಡಾಗ ಒಂದು ಬಲೂನ್ಗೆ ಗಾಳಿ ತುಂಬಿಟ್ಟು ಒಂದು ಸಣ್ಣ ಪಿನ್ ಹೋಲ್ ಮಾಡಿದಾಗ ನೋಡಿದ್ರೆ ಔಟ್ ಆಗತ್ತಲ್ಲ, ಅದರ ಅನುಭವ ಆಗತ್ತೆ. ಅಂದ್ರೆ ನಮ್ಮ ಒಳಗಡೆ ಇರ್ತಕ್ಕಂಥ ದೈವಿ ಶಕ್ತಿ ಯಾವಾಗ ಸಹಸ್ರಾರವನ್ನ ದಾಟ್ಕೊಂಡು ಬರುತ್ತೆ, ಅಂದ್ರೆ ನೆತ್ತಿ ಬಾಯಿಂದ ಹೊರಗಡೆ ಬಂದಾಗ ಆಗ್ತಕ್ಕಂಥ ಒಂದು ಅನುಭವ. ನಮ್ಮ ಇದನ್ನ ಕಾರ್ಯಕ್ರಮವನ್ನ ನೀವು ಬಂದು ಕೂತ್ಕೊಂಡಾಗ ಅರ್ಧ ಗಂಟೆ ಒಳಗಡೆ ನಿಮ್ಗೆಲ್ಲರಿಗೂ ಆಗ್ತಕ್ಕಂತಹ ಒಂದು ದಿವ್ಯವಾದಂತಹ ಒಂದು ಅನುಭವ. ಈ ಅನುಭವವನ್ನು ನೀವು ಮಾಡಿದ ಮೇಲೆ
ಪ್ರತಿ ದಿವಸ ಬೆಳಗ್ಗೆ 10 ನಿಮಿಷ ಮತ್ತು ಸಾಯಂಕಾಲ 10 ನಿಮಿಷ ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಯಾವ ವಿಧವಾದಂಥ ಒಂದು ರಿಸ್ಟ್ರಿಕ್ಷನ್ನು ಇಲ್ಲ, ಆರಾಮಾಗಿ ಮಾಡ್ಬೋದಂಥದ್ದು ಮಾಡಿದಂಥ ಅಭ್ಯಾಸ. ಇದನ್ನು ದಯವಿಟ್ಟು ಬನ್ನಿ, ಇದನ್ನು ನಾವು ಪ್ರಾಕ್ಟಿಕಲ್ ಆಗಿ ನಿಮಗೆ ಹೇಳ್ಕೊಡ್ತೀವಿ. ಹೇಳ್ಕೊಟ್ಟ ನಂತರ ಮನೆಯಲ್ಲಿ ಮಾಡ್ಬೋದಾದಂಥ ಸುಲಭವಾದಂಥ ವಿಧಾನ ಅಂತ ಹೇಳ್ತಾ ಇದ್ದೀವಿ. ಓಕೆ ಓಕೆ. ಹಾಗೆ ಇನ್ನೊಂದು ಕಾಲ್ ಇದೆ. ನಮಸ್ಕಾರ. ಹಾ ಹೇಳಿ ಸರ್, ತಮ್ಮ ಹೆಸರು ಯಾವರಿಂದ? ನಾವು ತುಮಕೂರಿಂದ. ಹಾ ಹೇಳಿ ಸರ್, ಏನ್ ಪ್ರಶ್ನೆ? ಸರ್ ಅದೇ ನಾವು ಯೋಗ ಡೇಗೆ ಬರ್ಬೇಕಾಗಿತ್ತು. ಹೌದಾ ಸರ್? ಅದು ನಮ್ಮ ಟೀಮ್ ಎಲ್ಲ ಕರ್ಕೊಂಡ್ ಬರ್ಬೋದಾ ಅಥವಾ ಯಾವ ತರ? ಹಾ ಕರ್ಕೊಂಡ್ ಬರ್ಬೋದು ಸರ್, ಕರ್ಕೊಂಡ್ ಬರ್ಬೋದು. ಖಂಡಿತ ಕರ್ಕೊಂಡು ಬನ್ನಿ, ಎಲ್ಲರಿಗೂ ಸುಸ್ವಾಗತ. ಫ್ರೀ ಎಂಟ್ರೆನ್ಸ್ ಇರುತ್ತೆ. ದಯವಿಟ್ಟು ಬೆಂಗಳೂರಿನ ಅರಮನೆ ಮೈದಾನದಲ್ಲಿರ್ತಕ್ಕಂಥ ತ್ರಿಪುರವಾಸಿನಿ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದು ಅಂತಾರಾಷ್ಟ್ರೀಯ ಯೋಗ ದಿನ ಹಾಗೂ ವಿಶ್ವ ಸಂಗೀತ ದಿನ ಇವೆರಡರ ಬೃಹತ್ ಸಮ್ಮೇಳನ ನಡೀತಾ ಇದೆ. ಇದು ಬಹಳ ಅತ್ಯಂತ ವಿಜೃಂಭಣೆಯಿಂದ ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇರ್ತಕ್ಕಂಥ ಒಂದು ಸಮಾರಂಭ. ಇದನ್ನ ಪ್ರತಿಯೊಬ್ಬರು ಇದನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾವು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಇದನ್ನ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು. ಎಷ್ಟು ಜನ ಸಾಧ್ಯವೋ ಎಲ್ಲರೂ ಬನ್ನಿ, ಇದರ ಉಪಯೋಗ ಪಡ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತದೆ. ಯೋಗ ಅಂತಂದರೆ ಕೇವಲ ಜೂನ್ 21ಕ್ಕೆ ಮಾತ್ರ ಮಾಡುವಂಥದ್ದು ಯೋಗ ಅಲ್ಲ. 365 ದಿನಗಳ ಕಾಲ ನಾವು ಪ್ರತಿನಿತ್ಯವೂ ಸಹಿತ ಯೋಗ, ಧ್ಯಾನ ಮತ್ತು ಮೆಡಿಟೇಷನ್ಸ್ಗಳನ್ನು ಮಾಡ್ತಾ ಹೋದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅಂತೇಳಿ ಶ್ರೀ ಗುರುಮೂರ್ತಿ ಅವರು ತಿಳಿಸ್ಕೊಡ್ತಿದ್ದಾರೆ. ಹಾಗೆ ಇನ್ನು ಈ ಸಂಗೀತ ಜೊತೆಗೆ ಯೋಗದ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ. ಅಂದರೆ ಅನಾರೋಗ್ಯ ಪೀಡಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸಾಕಷ್ಟು ಜನರಿಗೆ ಏನಂದರೆ ಬೆನ್ನು ನೋವಿದೆ ಅಂತ ಹೇಳ್ತಾರೆ, ಡಯಾಬಿಟೀಸ್ ಇದೆ ಅಂತ ಹೇಳ್ತಾರೆ, ಹಲವಾರು ಕಾಯಿಲೆಗಳು ಮನುಷ್ಯ ಆದಮೇಲೆ ಬಂದೇ ಬರುತ್ತೆ. ಅಂದರೆ ಸಹಜ ಯೋಗದಲ್ಲಿ ಅಂದರೆ ಕಾಯಿಲೆಗೋಸ್ಕರನೇ ಮಾಡಿ ಅದನ್ನು ಸರಿಪಡಿಸುವಂಥ ಒಂದಿಷ್ಟು ಯೋಗಾಸನಗಳು ಏನಾದರೂ ಇದೆಯಾ ಸರ್? ಹೇಗೆ ಕಾಯಿಲೆಗಳು ಆಟೋಮೆಟಿಕ್ ಆಗಿ ಹೋಗುತ್ತೆ, ಗೊತ್ತಾಯ್ತಲ್ಲ. ಇದು ನನಗೆ ಮಂಡಿ ನೋವಿದೆ ಅಥವಾ ಹಾರ್ಟ್ ಪ್ರಾಬ್ಲಮ್ ಇದೆ, ಅದಕ್ಕೋಸ್ಕರ ನಾನು ಯೋಗ ಮಾಡ್ಬಿಟ್ಟು ಅದು ಸರಿ ಮಾಡ್ಕೊಡ್ತೀನಿ ಅಂತಕ್ಕಂಥ ಇದನ್ನ ನಾವು ಇಟ್ಕೊಳ್ಳೋದೇ ಬೇಕಾಗಿಲ್ಲ. ನಾವು ಯಾವಾಗ ಈ ಸಹಜ ಯೋಗವನ್ನು ಮಾಡ್ತಾ ಬರ್ತೀವಿ, ಆ ಕುಂಡಲಿನಿ ಶಕ್ತಿ ಏನಿದೆ, ಆ ಕುಂಡಲಿನಿ ಯಾವಾಗ ನಿಧಾನವಾಗಿ ಒಂದೊಂದು ಚಕ್ರ ಮೂಲಕ ಮೇಲಕ್ಕೆ ಬಂದಾಗ ಆ ಚಕ್ರಕ್ಕೆ ಸಂಬಂಧಪಟ್ಟಂತಹ ಅಂಗಾಂಗಗಳೇನಿದೆ ಅದರಲ್ಲಿ ಇರ್ತಕ್ಕಂಥ ಏನೇನು ದೋಷಗಳಿದೆಯೋ ಅದನ್ನೆಲ್ಲದನ್ನು ಹೀರ್ಕೊಳ್ತಾ ಬಂದು ನಮ್ಮ ನೆತ್ತಿ ಬಾಯಿಂದ ಹೊರಗಡೆ ಹಾಕತ್ತೆ. ಆವಾಗ ನಮ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಆಟೋಮೆಟಿಕ್ ಆಗಿ ಹೋಗ್ತಾ ಬರುತ್ತೆ. ಅಂದ್ರೆ ನಂಗೆ ಈ ತರ ಕಾಯಿಲೆ ಇತ್ತೇ ಅಂತ ಒಂದು ದಿವಸ ನಿಮಗೆ ಗೊತ್ತಾಗುತ್ತೆ. ಇದನ್ನು ಪ್ರತಿ ದಿವಸ ಇಷ್ಟು ಸಿಂಪಲ್ ಆಗಿದೆ. ಹಿಂದೆಲ್ಲ ಈ ಯೋಗವನ್ನು ಮಾಡೋದಕ್ಕೆ ಹಿಮಾಲಯ ಪರ್ವತಕ್ಕೆ ಹೋಗಿ ಅಲ್ಲಿ ಪರ್ವತದ ತಪ್ಪಲಿಗೆ ಹೋಗಿ 100 ವರ್ಷ ತಪಸ್ ಮಾಡಬೇಕಾಗಿತ್ತು. ಅದು ಅಲ್ಲದೆ ಹರಿತಾ ಇರ್ತಕ್ಕಂಥ ನೀರಿನಲ್ಲಿ, ಕುತ್ತಿಗೆ ಮಟ್ಟದ ನೀರಿನಲ್ಲಿ ನಿಂತ್ಕೊಂಡು ಜಪ ಮಾಡ್ತಾ ಇದ್ರು. ಇದು ಇಷ್ಟು ಸುಲಭವಾಗಿ ನಮಗೆ ಹೇಳ್ಕೊಟ್ಟಂತಹ ಶ್ರೀಮಾತಾಜಿ ನಿರ್ಮಲಾ ದೇವಿಯವರು ಈ ಸಹಜ ಯೋಗ ಅದನ್ನು ಸ್ಥಾಪನೆ ಮಾಡಿದವರು. ಅವ್ರ ಬಗ್ಗೆ ನಾವೇನಾದ್ರು ಹೇಳಬೇಕು ಅಂತಂದ್ರೆ ಲೇಟ್ ಆಗಲ್ಲ. ಮುಗಿಸ್ಬಿಡೋಣ ಕಾರ್ಯಕ್ರಮ. ಓಕೆ, ಫೈನಲ್ ಪಾಯಿಂಟ್ ಹೇಳಿ ಸರ್, ನಿಮ್ದು ಏನಿದೆ ಅಂತ. ಆದ್ರಿಂದ ಈ ಸಹಜ ಯೋಗವನ್ನ ಪ್ರತಿಯೊಬ್ಬರು ಮಾಡ್ಬೋದು, ಆಬಾಲ ವೃದ್ಧರ ಆದಿಯಾಗಿ. ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ ಎಲ್ಲ ಸ್ಕೂಲು ಕಾಲೇಜ್ಗಳಿಗೆಲ್ಲ ಹೋಗ್ತಾ ಇದೀವಿ, ಹುಡುಗರುಗಳಿಗೆಲ್ಲ ಹೇಳ್ಕೊಡ್ತಾ ಇದೀವಿ ಮಕ್ಕಳುಗಳಿಗೆ. ಅವು ಒಂದು ಪ್ರಿನ್ಸಿಪಾಲ್ರು ನಮ್ಮನ್ನು ಕರೆದ್ಬಿಟ್ಟು ಕೇಳಿದ್ರು, ಸರ್ ನೋಡಿ ಇಷ್ಟು ಜನ ಬಹಳ ಡಲ್ ಸ್ಟೂಡೆಂಟ್ಸ್ ಇದ್ದಾರೆ, ಇವ್ರನ್ನ ನೀವು ಏನ್ ಮಾಡಕ್ಕಾಗತ್ತೆ, ಇವರೆಲ್ಲ ಚೆನ್ನಾಗಿ ಎಕ್ಸ್ಪರ್ಟ್ಸ್ ಇದ್ದಾರೆ, ನಾವು ಆ ಡಲ್ ಸ್ಟೂಡೆಂಟ್ಸ್ನ ನಮ್ಗೆ ಒಂದು 15 ದಿವಸ ಅಥವಾ 1 ತಿಂಗಳು ಮಟ್ಲಿಕ್ಕೆ ಕೊಡಿ, ನಾವು ಅವ್ರನ್ನ ಎಕ್ಸ್ಪರ್ಟ್ ಮಾಡ್ತೀವಿ ಅಂತ ಹೇಳಿದ್ವಿ. ಅವ್ರಿಗೆ ಕೂರಿಸ್ಕೊಂಡು ಅವ್ರಿಗೆ ಸಹಜ ಯೋಗನ ಹೇಳ್ಕೊಟ್ವಿ. ಹೇಳ್ಕೊಟ್ಟ ಆದ್ಮೇಲೆ ಅವ್ರಿಗೆ 35, 40, 50 ಮಾರ್ಕ್ಸ್ ಬರ್ತಾ ಇದ್ದವರು ಎಕ್ಸಾಮಿನೇಷನ್ಗಿಂತ ಮುಂಚೆ 1 ತಿಂಗಳು ಮುಂಚೆ ಹೋಗಿದ್ದೀವಿ. ಅದಾದ್ಮೇಲೆ ಎಕ್ಸಾಮಲ್ಲೇ ಇದೆಲ್ಲ ಆದ್ಮೇಲೆ ಯಾವ ಥರ ಮಾಡಬೇಕು ಏನು ಯೋಗ ಅನ್ನೋದು ಅವ್ರಿಗೆ ಹೇಳ್ಕೊಟ್ಟಾಗ 2ನೇ ಚಕ್ರ ಏನಿದೆ ಅದಕ್ಕೆ ಸ್ವಾಧಿಷ್ಠಾನ ಚಕ್ರ ಅಂತ ಹೇಳ್ತೀವಿ. ಸ್ವಾಧಿಷ್ಠಾನ ಚಕ್ರ ಇದೆಯಲ್ಲ ಅದು ನಮಗೆ ಕ್ರಿಯೇಟಿವಿಟಿ ಅಂದ್ರೇನು, ನಮ್ಮಲ್ಲಿ ಎಂಥ ಇದಿದೆಯೋ ಅದನ್ನೆಲ್ಲದನ್ನು ಜಾಗೃತೆಗೊಳಿಸುತ್ತೆ, ಜ್ಞಾಪಕ ಶಕ್ತಿ ಜಾಸ್ತಿ ಮಾಡುತ್ತೆ, ಇದೆಲ್ಲದು ಮಾಡುತ್ತೆ. ಹೀಗಿದ್ದಾಗ ಮಕ್ಕಳಲ್ಲಿ ಅತ್ಯಂತ ಪವರ್ ಬಂದು ಚೆನ್ನಾಗಿ ಮಾಡೋಕ್ಕೆ ಶುರು ಮಾಡಿದ್ರು. ಈ ಎಕ್ಸಾಮಿನೇಷನ್ ಆದಮೇಲೆ ಒಂದ್ಸರಿ ಹೋದ್ರೆ ನಾನು ಎಲ್ಲರೂ ಅಪ್ಕೊಂಡ್ಬಿಡ್ತಾ ಇದ್ದಾರೆ, ಸರ್ ನನಗೆ 100 out of 100, 90, 99 ಅಂತ ಎಲ್ಲ ಬಹಳ ಖುಷಿ ಆಯಿತು. ಅವಾಗ ಪ್ರಿನ್ಸಿಪಾಲ್ರ ಕಡೆ ಹೇಳಿದ್ರು, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಹುಡುಗರು, ಅದರಿಂದ ಕಂಪ್ಲೀಟ್ ಕ್ಲಾಸ್ಗೆ ಸ್ಕೂಲ್ಗೆಲ್ಲ ಅದು ನೀವು ಮಾಡಿ ಅಂತಂದ್ಬಿಟ್ಟು.
ಹೀಗೆ ಎಲ್ಲ ಸ್ಕೂಲಲ್ಲೂ ಎಲ್ಲ ಹುಡುಗರಿಗೂ ಅವರೊಬ್ಬರೇ ಮಾಡ್ತಾ ಇದ್ದಾರೆ, ಇದನ್ನು ಅಭ್ಯಾಸ ಮಾಡ್ತಾ ಇದ್ದಾರೆ. ಎಸ್ ಸರ್, ಥ್ಯಾಂಕ್ ಯು ಗುರುಮೂರ್ತಿ ಸರ್. ಹಾಗೆ ಥ್ಯಾಂಕ್ ಯು ಡಾಕ್ಟರ್ ಮನೋಜ್ ಕುಮಾರ್ ಸರ್, ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಈ ಒಂದು ಯೋಗದ ಬಗ್ಗೆ ಅತ್ಯಂತ ಉತ್ಸಾಹದಿಂದ ಇನಿಷಿಯೇಟಿವ್ನ ತೆಗೆದುಕೊಂಡು ಇದ್ರ ಬಗ್ಗೆ ಒಂದು ದೊಡ್ಡ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತೇಳಿ ಜೂನ್ 21ರಂದು ಬೆಂಗಳೂರಿನ ತ್ರಿಪುರವಾಸಿನಿ ಅರಮನೆ ಮೈದಾನದಲ್ಲಿ ಈ ಒಂದು ಯೋಗ ದಿನಾಚರಣೆಯನ್ನು ಅದ್ಧೂರಿಯಾಗಿ ಆಚರಣೆ ಮಾಡಲಾಗ್ತಾ ಇದೆ. ಯಾರ್ಯಾರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಆಸಕ್ತಿ ಉಳ್ಳವರು, ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕರೆ ಮಾಡಿ ಮಾತಾಡ್ಬೋದು, ಇಲ್ಲಾಂದರೆ ನೇರವಾಗಿ ಅವತ್ತಿನ ದಿವಸ ಬಂದು ಯೋಗದ ಅಭ್ಯಾಸವನ್ನು ಮಾಡಿ ಭಾರತ ದೇಶವನ್ನೊಂದು ರೋಗಮುಕ್ತ ರಾಷ್ಟ್ರವನ್ನಾಗಿ ಮಾಡೋದತ್ತ ನಾವೆಲ್ಲರೂ ಸಹಿತ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಆಯುಷ್ ಟಿವಿ, ಇದು ಆರೋಗ್ಯಕರ ಜೀವನ ಶೈಲಿಗಾಗಿ. ನಮಸ್ಕಾರ.